ಸಂಸದರಿಗೂ ಶಾಸಕರಿಗೂ ಯಲಹಂಕ ಶಾಸಕರಿಗೂ ಸಂಸದರಿಗೂ ವೈಮನಸ್ಸಿಗೆ ಏನು ಕಾರಣ? ಎಷ್ಟು ದಿನ ಮುಂದುವರಿತೀವಿ ವೈಮನಸ್ಸು? ಸರ್, ನಮಗೆ ಸಂಸದರಿಗೆ ಯಾವುದೇ ರೀತಿಯ ವೈಮನಸ್ಸು ಇಲ್ಲ. ವೈಮನಸ್ಸು ಇದ್ದಿದ್ರೆ ಯಲಹಂಕ ಕ್ಷೇತ್ರದಲ್ಲಿ 86,000 ಲೀಡ್ ಬರ್ತಾ ಇರಲಿಲ್ಲ. ಇವತ್ತು ಕಡತನಮಲೆ ಸತೀಶ್ ಅವರು ಏನು ಒಂದು ಡೈರಿಗೆ ಅಭ್ಯರ್ಥಿ ಆದರೂ ಅವ್ರನ್ನ ಶ್ರಮಪಟ್ಟು ಎಲ್ಲ BJP ಮತ್ತು ಶಾಸಕರು ಎಲ್ಲರೂ ಸಹ ಅವ್ರನ್ನ ಗೆಲ್ಲಿಸೋವಂಥ ಕೆಲಸವನ್ನು ಮಾಡಿದ್ರಿ. ಅದಾದಮೇಲೆ ಮೊದಲನೇದಾಗಿ ರಾಜಣ್ಣವರು ಒಂದು ಅಪ್ಪೀಲ್ ಹೋಗ್ತಾರೆ. ಏನು ಒಂದು ಕಾನೂನು ಇರ್ತದೆ, ಈ ಕಾನೂನನ್ನ ಮೀರಿ ಸತೀಶ್ ಅವ್ರು ಗೆದ್ಕೊಂಡಿದ್ದಾರೆ ಅಂತ ಹೋದಾಗ ಆವಾಗಲೇ ನಮಗೆ ಗೊತ್ತಾಗಿದ್ದು. ಆಗ ಮಾನ್ಯ ಶಾಸಕರು ನಮ್ಮ ಅಧ್ಯಕ್ಷರುಗಳೆಲ್ಲ ಕಡತನಮಲೆ ಸತೀಶ್ನ ಕರೆದು ಏನಪ್ಪ ಈ ರೀತಿ ಆಪಾದನೆ ಮಾಡ್ತಾ ಇದ್ದಾರಲ್ಲ, ಕರೆಕ್ಟ್ ಇದೆಯಾ ಅಂತ. ಯಾಕಂದರೆ ಅವ್ರು ವಕೀಲರಿರೋದ್ರಿಂದ ಎಲ್ಲ ಕರೆಕ್ಟಾಗಿ ಅವ್ರಿಗೆ ಗೊತ್ತಿರ್ತದೆ, ಗೊತ್ತಿದ್ದೇ ಅವ್ರು ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಯಾವಾಗ ರಾಜಣ್ಣವರು ಆಪೋಸ್ ಮಾಡ್ತಾರೆ ಆಗ ಶಾಸಕರು ಕರೆಸಿ ಸತೀಶ್ ಅವ್ರನ್ನ ಕೇಳ್ತಾರೆ, ನಮ್ಮ ಅಧ್ಯಕ್ಷರು ಅವರೆಲ್ಲ ಕೇಳ್ತಾರೆ. ಆಮೇಲೆ ನಮ್ಮ ಶಾಸಕರ ಜೊತೆ ನಾನೊಂದು 20 ವರ್ಷದಲ್ಲಿ ಅವ್ರಿಗೆ ತಪ್ಪು ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಅವರು ಕಾರವಾಗಿ ಅವತ್ತು ಸತೀಶ್ ಅವ್ರಿಗೆ ಒಂದು ರಿಪ್ಲೈ ಕೊಟ್ಟಿರ್ತಾರೆ, ನೋಡಪ್ಪ ಈ ರೀತಿ ಕಾನೂನುಬದ್ಧವಾಗಿ ನೀನು ಏನಾನ ಮಾಡಿದರೆ ನಿನ್ನ ಪರವಾಗಿ ನಾವು ನಿಂತ್ಕೊಬೋದು, ಕಾನೂನು ವಿರುದ್ಧವಾಗಿ ನೀನು ಏನಾನ ಮಾಡಿದರೆ ಅದೆಲ್ಲ ತಪ್ಪಾಗ್ತದೆ, ಪಕ್ಷದಲ್ಲಿ ಈ ಥರ ಎಲ್ಲ ಮಾಡ್ಬೋದು, ಪಕ್ಷಕ್ಕೆ ಮುಜುಗರ ಕೆಲಸವನ್ನು ತರಿಸಬಾರ್ದು ಅಂತ ಕಾರವಾಗಿ ಉತ್ತರವನ್ನು ಕೊಟ್ಟಿರ್ತಾರೆ. ಅದಾದಮೇಲೆ ರಾಜಣ್ಣವರು ಮನವೊಲಿಸಿ ಅದನ್ನು ವಾಪಸ್ ತಗೊಂಡಿರ್ತಾರೆ. ಯಾವತ್ತು ಶಾಸಕರು ಅವರಿಗೆ ಕಾರವಾಗಿ ಉತ್ತರ ಕೊಡ್ತಾರೋ ಅವತ್ತಿಂದ ವಿರುದ್ಧವಾಗಿ ನಡ್ಕೊಳೋದು ಶುರು ಮಾಡ್ತಾರೆ. ಅವತ್ತಿಂದನೇ ಅವ್ರ ಪಕ್ಷಕ್ಕೆ ಬರೋದನ್ನ ನಿಲ್ಲಿಸ್ತಾರೆ. ಯಾಕಂದರೆ ಶಾಸಕರು ನೇರವಾಗಿ ಹೇಳಿರ್ತಾರೆ, ಎಲ್ಲ ಮುಖಂಡರ ಮುಂಚೆನೇ ಹೇಳಿರ್ತಾರೆ ಶಾಸಕರು, ಯಾವುದಾದ್ರೂ ಅಕ್ರಮ ಏನಾದರೂ ಮಾಡಿದರೆ ಪಕ್ಷ ಆಗಲಿ ನಾನಾಗಲಿ ಪಕ್ಷದ ಮುಖಂಡರಾಗಲಿ ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳಿದ ಮೇಲೆ ಅವರು ನಮ್ಮ ಪಕ್ಷದಲ್ಲಿ ಬರೋದಕ್ಕೆ ಕಮ್ಮಿ ಮಾಡ್ತಾರೆ. ಅವತ್ತಿಂದ ಯಾವುದೇ ಪಕ್ಷದ ಚಟುವಟಿಕೆಗಳಲ್ಲಿ ಅವರು ಭಾಗವಹಿಸೋದಿಲ್ಲ. ನಾವು ಅದ್ರ ಬಗ್ಗೆ ನಮ್ಮ ಮಂಡಲದ ಅಧ್ಯಕ್ಷರು ಸುಮಾರು ಬಾರಿ ಹೇಳಿರ್ತಾರೆ, ಆದರೂ ಸಹ ಅವ್ರು ಬರೋದಿಲ್ಲ. ಎಲ್ಲಿ ಪಕ್ಷದ ವಿಚಾರವಾಗಿ ಬಂದಿಲ್ಲೋ ಅವತ್ತಿಂದ ನಾವು ಸುಮ್ಮನೆ ಇದ್ರಿ. ಅದಾದಮೇಲೆ ಇವತ್ತೇನು ನಡೆದಿದೆ ಘಟನೆ, ಒಂದು ಸರ್ಕಾರಿ ಅಧಿಕಾರಿ ಮೇಲೆ ಹಲ್ಲೆ ಮಾಡೋದು, ಇವತ್ತು BJP ಪಕ್ಷ ಬಹಳಷ್ಟು ಶಿಸ್ತು ಪಕ್ಷ. ನಮಗೆ ಅವಾಗ ಒಂದು ಕಾರ್ಯಾಗಾರವನ್ನು ಮಾಡ್ತಾರೆ, 2 ದಿನ 3 ದಿನ. ಏನು ಕಾರ್ಯಾಗಾರ ಮಾಡ್ತಾರೆ? BJP ಪಕ್ಷದಲ್ಲಿ ಹೇಗಿರಬೇಕು, ಜನಸಾಮಾನ್ಯರ ಜೊತೆ ಹೇಗಿರಬೇಕು, ಅಧಿಕಾರಿಗಳ ಜೊತೆ ಹೇಗಿರಬೇಕು, ಇದನ್ನೆಲ್ಲ ನಮಗೆ ಪಾಠವನ್ನು BJP ಪಕ್ಷ ಹೇಳ್ಕೊಟ್ಟಿದೆ. ಇವತ್ತು ಯಾರೋ ಒಬ್ಬ ವ್ಯಕ್ತಿಯಿಂದ BJP ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಅಂದರೆ ನಾವು ಕಾರ್ಯಕರ್ತರು ನಾವು ಸಹ ಒಪ್ಪೋದಕ್ಕಿಲ್ಲ, ಸಾಧ್ಯ ಇಲ್ಲ. ಇವತ್ತು ನಾವು ಯಾರು ಕಾನೂನು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಪಕ್ಷದಿಂದ ಉಚ್ಚಾಟನೆ ಅದು ಏನು ಮಾಡಬೇಕು ನಮ್ಮ ಪಕ್ಷ ಕೈಗೊಳ್ಳುತ್ತೆ. ಇವತ್ತು ಯಲಹಂಕದಲ್ಲಿ ಎಲ್ಲ ಕಾರ್ಯಕರ್ತರು ನಮ್ಮ ಪಕ್ಷದ ಚೌಕಟ್ಟಲ್ಲಿ ಹೆಂಗೆ ನಡ್ಕೊಬೇಕು ಆ ರೀತಿ ನಡ್ಕೊಂಡು ಹೋಗಿರೋದ್ರಿಂದ ಇವತ್ತು 4 ಬಾರಿ ಯಲಹಂಕ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಜಯಶೀಲರಾಗಿರೋದು. ಮಾನ್ಯ ಶಾಸಕರಿಂದನೇ ನಾವೆಲ್ಲರೂ ಸಹ ಇವತ್ತು ಕಾರ್ಯಕರ್ತರಿದ್ದೀರಿ. ಹಿಂದೆ ಚುನಾವಣೆಗಳನ್ನ ನಾವು ನೋಡ್ಬೋದು, ಸರ್ಕಾರ ನಮ್ದಿದ್ರೂ ಸಹ ಸುಮಾರು ಕ್ಷೇತ್ರದಲ್ಲಿ ದೊಡ್ಡ ನಮ್ಮ ಪಕ್ಷದ ಮುಖಂಡರು ಸೋತರು. ಆದರೆ ಯಲಹಂಕದಲ್ಲಿ ಯಾಕಂದರೆ ಯಲಹಂಕದಲ್ಲಿ ಶಾಸಕರು ಮತ್ತು ಕಾರ್ಯಕರ್ತರು ಏನು ವೈಖರಿ ಇದೆ ಇದು ಬಹಳಷ್ಟು ಗಟ್ಟಿಯಾಗಿರೋದ್ರಿಂದ ಇವತ್ತು ಯಲಹಂಕದಲ್ಲಿ BJP ಸ್ಟ್ರಾಂಗ್ ಆಗಿದೆ. ಯಾವುದೋ ಕಡತನಮಲೆ ಸತೀಶು ಬೇರೆ ಪಕ್ಷದಿಂದ ಬಂದು ನಮ್ಮ ಪಕ್ಷದ ಜೊತೆ ಅವರು ಹೊಂದ್ಕೊಳಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ನಮ್ಮಲ್ಲಿ ಬಂದು ಶಿಸ್ತು ಬಹಳಷ್ಟು ಇರ್ತದೆ, ಅದನ್ನು ಅವ್ರು ಹೊಂದ್ಕೊಳಕ್ಕಾಗದಿರೋ ಈ ರೀತಿ ಮಾಡ್ತಾ ಇದ್ದಾರೆ. ನಾವು ಮುಖಂಡರುಗಳಿಗೆ ಇವತ್ತು ನಾನು SC ಮೋರ್ಚಾ ಒಂದು ದಲಿತ ಯುವಕ, ನನಗೂ ದೊಡ್ಡ ಜವಾಬ್ದಾರಿ ಯಲಹಂಕ ಕ್ಷೇತ್ರದ ಅಧ್ಯಕ್ಷನ ಮಾಡಿದ್ದಾರೆ ಚಿಕ್ಕ ವಯಸ್ಸಲ್ಲಿ. ಯಾಕೆ ಮಾಡ್ತಾರೆ? ಶಿಸ್ತಾಗಿ ಯಾರು ನಡ್ಕೊಂತಾರೋ ಅವ್ರು ನೋಡಿ ಪಕ್ಷ ಗುರುತು ಮಾಡಿ ಜವಾಬ್ದಾರಿಗಳನ್ನು ಕೊಡ್ತಾ ಇದೆ. ಇವತ್ತು ನಾವು ಸಹ ಶಾಸಕರಿಗೆ ಹೇಳ್ತೀರಿ, ನಮ್ಮ ಮಂಡಲ ಅಧ್ಯಕ್ಷರಿಗೆ ಹೇಳ್ತೀರಿ, ಈ ರೀತಿಯ BJPಗೆ ಆಗಲಿ ನಮ್ಮ ಪಕ್ಷಕ್ಕೆ ಆಗಲಿ ಮುಜುಗರ ತರುವಂಥವ್ರು ನಮ್ಮ ಪಕ್ಷಕ್ಕೆ ಅವಶ್ಯಕತೆ ಇಲ್ಲ. ಅವ್ರನ್ನ ಉಚ್ಚಾಟನೆ ಮಾಡುವಂಥ ಕೆಲಸ ನಮ್ಮ ಪಕ್ಷದವರು ಮಾಡ್ತಾರೆ ಅಂತ ಹೇಳೋಕ್ಕೆ ನಾನು